ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮಸಾಲೆ ಪೂರಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಗ್ರೀನ್ ಪೀಸ್ ಆದ್ರೂ ಪರವಾಗಿಲ್ಲ, ಯೆಲ್ಲೋ ಪೀಸ್ ಆದ್ರೂ ಪರವಾಗಿಲ್ಲ. ನಾನು ಮೋಸ್ಟ್ ಆಫ್ ದ ಟೈಮ್ ಗ್ರೀನ್ ಹಾಕ್ತೀನಿ. ಇವತ್ತು ಗ್ರೀನು ಯೆಲ್ಲೋ ಎರಡೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅದನ್ನು ಹಿಂದಿನ ದಿನವೇ ನೆನೆ ಹಾಕ್ಕೋಬೇಕು. ಡ್ರೈದು ಬರುತ್ತಲ್ವ, ಅದು ನೆನೆ ಹಾಕ್ಕೊಬಿಟ್ಟು ಬಾಯ್ಲ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಫುಲ್ ಕುಕ್ ಆಗಿದೆ. ಈ ಥರ ಹಾಕಬೇಕು. ಈ ಥರ ಇಲ್ಲಿ ಟೊಮೆಟೊ ಹೆಚ್ಕೊತಾ ಇದ್ದೀನಿ, ಆನಿಯನ್ನು, ಸಿಲಿಂಡ್ರು, ಆದಷ್ಟು ಮೇಲ್ಗಡೆ ಹಾಕೋಕ್ಕೆ ಸೇವು, ಆಮೇಲೆ ಮಸಾಲೆ ಪೂರಿ ಪೂರಿ ಬರುತ್ತಲ್ವ ಅದು ಎಲ್ಲ ಬೇಕು. ಆಮೇಲೆ ಚಾಟ್ ಮಸಾಲ, ಆಮೇಲೆ ಸೇವು, ಆಮೇಲೆ ಬ್ಲ್ಯಾಕ್ ಸಾಲ್ಟು ಅದಷ್ಟು ಬೇಕು. ಮಸಾಲ ಮಾಡೋಕ್ಕೆ ಪುದೀನ, ಹಸಿಮೆಣಸಿನ್ಕಾಯಿ, ಕಡಲೆಪಪ್ಪು, ಆಮೇಲೆ ಇದು ಏನದದ್ದು ಮಿಂಟು, ಇದು ಗಸಗಸೆ ಒಂದು ಸ್ಪೂನು, ಆಮೇಲೆ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟು. ಆದಷ್ಟು ಸ್ವಲ್ಪ ಎಣ್ಣೆಲಿ ಹುರ್ಕೋಬೇಕು. ಸ್ವಲ್ಪ ತೆಂಗಿನಕಾಯಿ ಅಷ್ಟೇ, ಡ್ರೈ ತೆಂಗಿನಕಾಯಿ. ಒಣ ಕೊಬ್ಬರಿ ಅನ್ನೋಕ್ಕಾಗಲ್ಲ, ಅದು ಅದೊಂಥರ ಡ್ರೈ ಕೋಕೋನಟ್ ಅಂತ ಬರುತ್ತೆ, ಅದು ಅದಷ್ಟು ಹಾಕಿ ಸ್ವಲ್ಪ ಎಣ್ಣೆಲಿ ಹಾಕಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಗ್ರೈಂಡ್ ಮಾಡ್ಕೊಬಿಟ್ಟು ಆಮೇಲೆ ಒಂದು ಸತಿ ಕುದಿಸ್ಬೇಕು. ಗ್ರೈಂಡೆಲ್ಲ ಆದಮೇಲೆ ಕುದಿಸಿದ್ಮೇಲೆ ಇದೆಲ್ಲ ಹಾಕಿ ಮಸಾಲೆ ಪೂರಿ ಮಾಡೋದು. ಇದೇ ಮಸಾಲೆ ಪೂರಿಗೆ ಹಾಕೋ ಪೂರಿ. ಇದು ಸೇವು, ಗ್ರೀನ್ ಚಟ್ನಿ ಮತ್ತು ಬ್ರೌನ್ ಚಟ್ನಿ ಬೇಕು. ಅಂದರೆ ಬ್ರೌನ್ ಅಂತ ಹೇಳಿದ್ರೆ ನಾವಿಲ್ಲಿ ಬ್ರೌನ್ ಅಂತೀವಿ, ಅದು ಟ್ಯಾಮ್ರಿನ್ನು ಬೆಲ್ಲ ಹಾಕಿ ಮಾಡಿರ್ತಾರಲ್ಲ ಆ ಚಟ್ನಿ, ಅದಷ್ಟು ಬೇಕು. ಮಸಾಲೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾಡಿಬಿಟ್ಟು ಕುದಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಯಿತು. ಸ್ವಲ್ಪ ನೀರಾಗಿ ಇವಾಗಿದೆ, ಅದು ಕುದೀತಾ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಯಾಕಂದರೆ ಕಡಲೆಪಪ್ಪು ಮತ್ತು ಇದು ಏನದು ಗಸಗಸೆ, ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಕುದೀತಾ ಸ್ವಲ್ಪ ದಪ್ಪ ಬರುತ್ತೆ. ಆಮೇಲೆ ಬೇರೆ ಅದು ಬಿಸಿ ಪಾತ್ರೆ ಅದೆಲ್ಲ ಹಾಗೆ ಇಟ್ಕೊಂಡು ಹಾಕೋ ಹೊತ್ತಿಗೆ ಅದು ತಿಕ್ಕಾಗಿಬಿಡುತ್ತೆ ಅಂತಲೇ ಸ್ವಲ್ಪ ವಾಟ್ರ್ ಇದೆ. ಆಮೇಲೆ ಸರಿ ಹೋಗುತ್ತೆ. ಇದು ಒಂದು ಕುದಿ ಆದಮೇಲೆ ಆಫ್ ಮಾಡ್ತೀನಿ. ಸಾಯಂಕಾಲ ಅಷ್ಟೊತ್ತಿಗೆ ಸರಿಯಾಗಿರುತ್ತೆ. ಸಾಯಂಕಾಲಕ್ಕೆಲ್ಲ ರೆಡಿ ಮಾಡ್ತಾ ಇರೋದು. ಇವಾಗಲೇ 3:30 ಆಯಿತು. ನಾವು 5 ಗಂಟೆ ಹಂಗೆ ತಿನ್ನೋಕ್ಕೆ. ಇನ್ನೊಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಒಂದೊಂದೇ ರೆಡಿ ಮಾಡಿ ಇಟ್ಕೋಬೇಕು. ಎರಡೂ ಇವಾಗ ಇದರಲ್ಲಿ ಹಾಕ್ತೀನಿ. ಆಮೇಲೆ ಚಟ್ನಿಗಳು, ಆಮೇಲೆ ಬ್ಲ್ಯಾಕ್ ಸಾಲ್ಟು, ಆಮೇಲೆ ಚಾಟ್ ಮಸಾಲ, ಇದಿಷ್ಟು ರೆಡಿ ಇಟ್ಕೋಬೇಕು. ಆಮೇಲೆ ಚಿಲ್ಲಿ, ಇದು ಪೇಸ್ಟು, ಇದು ಯಾವಾಗಲೂ ರೆಡಿ ಇರುತ್ತೆ ನಮ್ಮ ಹತ್ರ. ಮನೆಯಲ್ಲೂ ಮಾಡ್ಕೊತೀನಿ, ಬಟ್ ಆದರೆ ಮೋಸ್ಟ್ ಆಫ್ ದ ಟೈಮ್ ಇದು ರೆಡಿ ಇರುತ್ತೆ. ದಿಢೀರಾಗಿ ಮಾಡ್ಕೊಬಿಡ್ಬೋದು ಅಂಥೇಳಿ ಈ ಥರ ದೊಡ್ಡ ಕ್ಯಾನಲ್ ಸಿಕ್ಕತ್ತೆ ನಮಗೆ, ದೊಡ್ಡ ಬಾಟ್ಲಲ್ಲಿ. ಸೊ ಇದನ್ನು ತೊಗೊಂಬಂದು ಮಾಡ್ಕೊತೀವಿ. ಥರ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಚೂರು ನೀರು ಆ್ಯಡ್ ಮಾಡ್ತೀನಿ, ಜಾಸ್ತಿ ಆ್ಯಡ್ ಮಾಡಲ್ಲ. ನೀರು ಆ್ಯಡ್ ಮಾಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು, ಹಾಕೋಕ್ಕೆ ಈಸಿ ಆಗಲಿ ಅಂತ ಈ ಥರ. ಸೊ ಇಷ್ಟಿದ್ರೆ ಸಾಕು. ಹಾಗೆ ಚಟ್ನಿನೂ ಅದೇ ಥರ ಥಿಕ್ನೆಸ್ಸಿಗೆ ಮಾಡ್ಕೋಬೇಕು. Oh no, Koopa, no. I'm not Marlene. I mean, that sucks, didn't it? Maybe if you sang it like Louis Armstrong. Maybe, yeah. 3, 4, 5. I mean, here's the thing, though. Well, this is like the... Who is that? Can you put the hat? My problem is I don't know. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಬಾಯ್. ಪೂರಿ ಹಾಕೋ, ಬೇಕು ಅಂದರೆ ಬ್ರೇಕ್ ಮಾಡ್ಕೊ. ಅವಾಗ ಸ್ಪೂನಲ್ಲಿ ಫುಲ್ ಪೀಸಸ್ ಬರಲ್ಲ. ನಂಗೆ ಹಂಗೆ ಇಷ್ಟ.
And just add a few more. ಆಮೇಲೆ ಕಾಳು ಹಾಕೋ. ಓಕೆ. ಸಾಕ ಇನ್ನೂ ಹಾಕ್ಬೇಕಾ? 4 ಜನಕ್ಕೆ ಎಷ್ಟು ಅಂತ ನೋಡ್ಕೊ ಹಾಕು. No, I'm saying like one bowl ಗೆ ಸಾಕು. ಇವಾಗ ಈ ಸಾಸ್ ಹಾಕು. ಇದೇ ಜಾಸ್ತಿ ಹಾಕ್ಬೇಕು ಅನ್ಸುತ್ತೆ. ಯಾಕಂದ್ರೆ ಇದರಲ್ಲೇ ಮಸಾಲೆ ಜಾಸ್ತಿ ಇರೋದು. But I think you should have brought a different spoon. ಸ್ಮಾಲ್ ನೋಡ್ಕೋಕೆ ಹೋದ್ರೆ ಸಿಕ್ಲಿ. 1 second. ಇವಾಗ ಇದು ವೆಜಿಟೇಬಲ್ಸು ಏನೇನಿದೆಯೋ ಅದು ಹಾಕು. 4 ಪೀಪಲ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಬಿಟ್ಟು. ಹಾಫ್ಗೆ ಇಟ್ಟು ಕವರ್ನ, ಅವಾಗ ಬೇರೆಯವ್ರು ಹಾಕೋಕ್ಕೆ ಈಸಿ ಆಗಲಿ. ಕ್ಯಾರೆಟು, ಸಿಲಿಂಡ್ರ, ಇವಾಗ ಚಟ್ನಿಗಳು, ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ. ಇದಕ್ಕೆ ಚಾಟ್ ಪೌಡರ್ ಏನು ಬೇಡವಾ? ಇಟ್ಟಿದ್ದೀನಿ. ಓಕೆ. ಎಂಡಲ್ಲಿ ಹಾಕು. ಹೌದಾ? ಮಸಾಲೆ ಮೇಲೆ ಹಾಕ್ಬೇಕಾಗಿತ್ತು. I like more of the sweet. ಯೋಗರ್ಟ್ ಹಾಕು. ಇವಾಗ ಚಾಟ್ ಮಸಾಲ ಮತ್ತು ಇದು ಬ್ಲ್ಯಾಕ್ ಸಾಲ್ಟ್ ಎರಡು ಸ್ವಲ್ಪ ಸ್ವಲ್ಪ ಸ್ಪ್ರಿಂಕಲ್ ಔಟ್ ಮಾಡ್ಕೊ. ಸಾಕು. ಹೇಳಿದೆ ನಾವು ಈ ಥರದ್ರಲ್ಲಿ ಹಾಕಿರೋದು ಈಸಿಯಾಗಿ ಬರೋಕ್ಕೆ. ಐ ಡೋಂಟ್ ನೋ ಏನಾಗಿದೆ. ಇದು ಲಿಟಲ್ ಬಿಟ್ಟು ಕೇರ್ಫುಲ್ ಆಗಿರೋ, ಒಂದೊಂದ್ಸತಿ ಜಾಸ್ತಿ ಬೀಳುತ್ತೆ, ಒಂದ್ಸತಿ ಕಮ್ಮಿ. ಓಕೆ ಸಾಕು. ಈಗ ಸೇವು. ಇದು ತಿಕ್ ಸೇಬು, ತಿನ್ ಸೇಬು ಹಾಕ್ಬೋದಲ್ಲ ನಮ್ಮ ಹತ್ರ. ಮಿಕ್ಸ್ಚರ್ ಇದ್ರೆ ಬೇಕಾದ್ರೂ ಹಾಕ್ಕೋಬೋದು. ಇದು ಖಾಲಿ ಆಗಲಿ ಅಂತ ಇದೆ. ಓಕೆ ಓಕೆ ಆಯಿತು, ರೆಡಿ ಆಯಿತು. ಎಂಜಾಯ್ ಮಾಡಿ, ನೀವು ಮಾಡ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್.